ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ, ಅಕ್ಸೆಪ್ಟ್ ಮಾಡ್ತೀರಾ? ಓಕೆ ಸರ್. ನಿಮ್ಮ ತಾಯಿಗೆ ಫೋನ್ ಮಾಡಬೇಕು. ಓಕೆ. ಓಕೆ. ಫೋನ್ ಮಾಡಿ ಕೇಳ್ಬೇಕು, ಏನತ್ತ ನಾನು ಈ ಥರ ಬದಲಾಗಿದ್ದೀನಲ್ಲ, ಮೊದಲು ನಾನು ಹುಡುಗನಾಗಿದ್ದಲ್ಲ, ನಿಮ್ಮ ಮಗನಾಗಿದ್ದೆ, ಇವಾಗ ಮಗಳಾಗಿದ್ದೇನೆ. ಏನಾದರೂ ಬೇಜಾರಿದೆಯಾ ನನ್ನ ಕಡೆಯಿಂದ, ನಿಮ್ಮ ಕಡೆಯಿಂದ ನನ್ನ ಮೇಲೆ ಅಂತೇಳಿ ಲೈವ್ ಆಗಿ ಲೌಡ್ ಸ್ಪೀಕರ್ ಇಟ್ಟು ಕಾಲ್ ಮಾಡಿ. ಓಕೆ ಸರ್. ಓಕೆ. ಅಪ್ಪ ಅಮ್ಮ ಜೊತೆಗಿದ್ದಾರಲ್ಲ? ಅಪ್ಪ ಅಮ್ಮ ಇದ್ದಾರೆ. ಇವಾಗ ಇಲ್ಲಿ ಮಂಗಳೂರಲ್ಲಿ ಇದ್ದಾರಲ್ಲ, ಊರಲ್ಲಿ ಇಲ್ಲ, ಊರಲ್ಲಿದ್ದಾರೆ. ನನ್ನ ತಂಗಿದು ಡೆಲಿವರಿ ಆಗಿದೆ, ಹಾಂ ಹಾಂ. ಊರಿಗೆ ಹೋಗಿದ್ದಾರೆ. ಅಮ್ಮ ಕಾಲ್ ಪಿಕ್ ಮಾಡ್ಯಾರ? ತಂಗಿ ಮಾತಾಡ್ತಾರೆ, ತಂಗಿಯಿಂದ ಅಮ್ಮ ಕೊಡ್ತಾರೆ ಫೋನ್. ಹಾ, ಅಮ್ಮನಿಗೆ ಓಕೆ. ಎತ್ತಲಿಕ್ಕೆ ಬರಲ್ಲ. ಲೌಡ್ ಸ್ಪೀಕರ್ ಇಲ್ಲಿಗೆ ಹಿಡಿಯುತ್ತಾ ರಿಸೀವ್ ಅಂದರೆ? ಹಿಂಗೆ ಇಲ್ಲಿ 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 ಹಾಂ, ಎಸ್, ಹಂಗೆ. ಹಲೋ, ಹಲೋ, ಏನ್ ಮಾಡ್ತಿದ್ಯವ? ಏನಿಲ್ಲಪ್ಪ, ನೀರ್ ಹಾಕಕ್ ರೆಡಿ ಮಾಡಕತ್ತೀನಿ. ಹೌದಾನು? ಊಟ ಮಾಡ್ದ? ಇನ್ನ ಇಲ್ಲ ಯಪ್ಪ, ಕಾಗದೈತೆ. ಹೌದಾನು? ಏನಿಲ್ಲವ, ನಾನು ಮುಂಚೆ ಎಲ್ಲ ಹುಡುಗ ಆಗಿದ್ನಲ್ಲ, ಹಾ. ಇವಾಗ ಹುಡುಗಿ ಆಗಿದ್ದೀನಲ್ಲ, ನಿಮ್ಗೆ ಏನಾದ್ರು ಬೇಜಾರಿದೆನಾ? ಆ ಬೇಜಾರಿದೆನಾ? ಬೇಜಾರ್ ಐತಿ ಮತ್ತೆ. ನಾನು ಏನ್ ತಪ್ಪು ಮಾಡಿಲ್ಲ, ಅದು ದೇವ್ರ ಸೃಷ್ಟಿಂಗಿ. ದೇವ್ರು ಮಾಡ್ಯಾನ. ಹಂಗಂತ ಒಂದ್ ಮಗ ಹಿಂಗ ಆದ್ನಲ್ಲ ಅಂತ ಮತ್ತೆ ಅದ ಒಂದು. ಏನ್ ಮಾಡ್ತೀನಿ, ನಾನು ಒಬ್ಳೆ ಆಗಿದ್ದೀನ ಹೇಳು? ಇಡೀ ಪ್ರಪಂಚದಲ್ಲಿ ಇರೋರು ಎಲ್ಲರೂ ವಯಸ್ಸಿಗೆ ಬಂದ್ಮೇಲೆ ಇದೇ ತರನೇ ಆಗ್ತಾರ ತಾನೆ. ನಾನ್ ತುಂಬಾ ಮಾಡ್ಕೊಳ್ತ ನಾನು ಕಷ್ಟಪಟ್ಟು ಇದೇ ತರನೇ ಮಾಡ್ಕೊಳಂಗಿದ್ರೆ ಈಗ ನಾನು ಮತ್ತೆ ಗಂಡಾಗಿ ಬದಲಾವಣೆ ಆಗ್ಬೋದಾಗಿತ್ತಲ್ಲ, ಯಾಕೆ ಆಗ್ತಾ ಇಲ್ಲ? ಆ ದೇವ್ರನೇ ಸೃಷ್ಟಿ ಆಗ್ತಾ ಇದೆ. ಆ ದೇವ್ರ ಸೃಷ್ಟಿ ಪ್ರತಿಯೊಬ್ಬರು ತಂದೆ ತಾಯಿಗೂ ಒಂದು ಮಗನಿಂದ ಮಗಳಾಗಿ ಬದಲಾವಣೆ ಆಗ್ತಾ ಇದ್ದಾರೆ. ಬದಲಾವಣೆ ಎಷ್ಟೋ ಕನಸು ಕಂಡಿದ್ವಿ, ಅದಾತ ನನ್ ಮಗ ಇದಾತ ನಮ್ಗ ತುಂಬಾ ಕಂಡಿದ್ವಿ. ನಡಬರಕ್ ದೇವ್ರು ಇಂತ ತಗೊಂಬಂದಲ್ಲ, ತುಂಬಾ ಕಷ್ಟ ಆಗಿತ್ತು ನಮ್ಗ. ಕೂಲಿ ನಾಲಿ ಮಾಡಿ ಓದಿಸಿ ಎಲ್ಲ ಮಾಡಿ ದೇವ್ರು ಈ ತರ ಮಾಡಿದ್ನಲ್ಲ ಅಂತದ ಕಷ್ಟ. ಕ್ಷಮಿಸಿ. ಆದ್ರೆ ಏನ್ ಮಾಡ್ತೀನಿ, ನನ್ನ ಹಣೆ ಬರ್ದಲ್ಲಿ ಆತರ ಬರ್ದು ಬಿಟ್ಟಿದ್ದೀನಲ್ಲ ದೇವ್ರು. ನನಗೂ ಆಸೆ ಇತ್ತು, ನಾನು ಪೊಲೀಸ್ ಆಗ್ಬೇಕು, ನಾನು ಡಾಕ್ಟರ್ ಆಗ್ಬೇಕು, ನಾನು ಇಂಜಿನಿಯರ್ ಆಗ್ಬೇಕು, ಎಲ್ಲರನ್ನ ಸಾಕ್ಬೇಕು, ನಿಮ್ ಎಲ್ಲರನ್ನ ನೋಡ್ಕೋಬೇಕಂತಂದ್ರೆ. ಆದ್ರೆ ಆ ದೇವ್ರಿಗೆ ಅದ್ ಯಾವ್ದು ಇಷ್ಟ ಆಗ್ಲಿಲ್ಲ. ನಾನೊಂದು ಮಂಗಳಮುಖಿ ಆಗಿ ಯಾವ್ದು ಇಷ್ಟ ಆಗ್ಲಿಲ್ಲ, ತುಂಬಾ ಕಷ್ಟ ಆಗಿತ್ತು ನಮಗ್. ಮತ್ತೆ ಮಗ ಹಿಂಗ ಆಗ್ಬಿಟ್ನಲ್ಲ ಅಂತ ಎಷ್ಟ ಕಷ್ಟ ನಾವು ಎಷ್ಟು ಅನುಭವಿಸಿವಿ, ತುಂಬಾ ಅನುಭವಿಸಿವಿ, ಸಣ್ಣ ಕಷ್ಟ ಪಟ್ಟಿವಿ ನಾವು. ನಿಮ್ಮ ಕನಸು ನಾನು ಒಂದಲ್ಲ ಒಂದಿನ ನೆರವೇರಿಸ್ತೇನೆ. ಕನಸು ಈಗ ಯಾವ್ದನೊಂದು ಮಾಡಿರ್ಲಿ, ಅದ ಬರ್ಬೇಕು, ಇದಾಗ್ಬೇಕು, 4 ಮಂದಿ ಜನ ಮಕ್ಕಳು ಚೆನ್ನಾಗಿರ್ಬೇಕು, ಅದನ್ನ ಆಸೆ ಇತ್ತು. ನಡಬರ್ಕ ದೇವ್ರು ಈ ತರ ಮಾಡಿಲ್ಲ ಅಂತ ಕಷ್ಟ ಅದ, ಕಷ್ಟ ನೋಡು. ಯಾರಾದ್ರೂ ಅಮ್ಮನ ಹತ್ರ ಏನಾದ್ರು ಹೇಳ್ತಾರ ಕೇಳಿ? ಅಮ್ಮನ ಹತ್ರ ಯಾರಾದ್ರೂ ಕೇಳ್ತಾರ ಅಲ್ಲಿ ಊರಲ್ಲೆಲ್ಲ, ನಿನ್ ಮಗ ಹಿಂಗಾದ್ನಂತ? ನನ್ನ ಮಗ ಹಿಂಗಾದ್ನಂತ ಕೇಳ್ತಿದ್ರ ಅವಾಗ, ತುಂಬಾ ಮಂದಿ ಕೇಳ್ತಿದ್ರು. ಈಗ ಎಲ್ಲ ಅನ್ಸ್ಕೊಂಡು ಆಡ್ಸ್ಕೊಂಡು ಹೊರಗ್ ಹೋಗ್ಲಾರ್ದಂಗನ ಜೀವನ ಮಾಡಿ ಹೋಗ್ಬೇಕು. ಮತ್ತೆ ಹೆಂಗಾದ್ನಲ್ಲ ಅಂತ ಕೇಳ್ಬೇಕು. ನಮ್ಗ ಹಂಗ ನಿಂತರ ಕಣ್ಣೀರ ಇಳಿಬೇಕು. ಏನ್ ಮಾಡಕ್ ಏನೈತೆ, ದೇವ್ರ ಹಣೆ ಬರದು ಬಿಟ್ಟಲ್ಲ, ಹಣೆ ಬರಕ್ ಬಂದಿತ್ತು. ಏನಾಗಲ್ಲ ಹೇಳವ್ವ, ಮುಂದೆ ಒಂದಿನ ನನ್ನ ಈ ಜನರ ನನ್ನ ಎಷ್ಟು ಚುಚ್ಚು ಮಾತಾಡಿದಾರೆ, ಅವರಿಗೆ ನಾನು ಉತ್ತರ ಕೊಡ್ತೇನೆ. ಇಬ್ರು ಗಂಡು ಮಕ್ಳು, ಇಬ್ರು ಹೆಣ್ಮಕ್ಳು ಅಂತ ಎಷ್ಟು ಖುಷಿಲಿಂದ ಇದ್ವಿ. ದೇವ್ರ ನಡಬಾರ್ಕನ ಇದು ಮಾಡಿದ್ನ ಹಂಗ ಬಂದ್ಮೇಲೆ. ಹುಷಾರಿದೆ ತಾನೇ? ನಾ ಮಾತಾಡ್ತೀನಿ. ಆಸ್ಪತ್ರೆ ಯವ್ವ, ಆರಾಮಿದ್ದೆ ತಾನೇ? ಕೆಮ್ಮಾಗಿತ್ತು, ತೋರ್ಸ್ಕೊಂಬರ್ಬೇಕಿಲ್ಲ ಹಾಸ್ಪಿಟ್ಲಿಗೆ. ಬೇಜಾರಾಗ್ಬೇಡಿ, ಇಲ್ಲಿ ಸರ್ ಮಾತಾಡ್ತಾರ ನೋಡಿ, ಇಲ್ಲಿ ಟಿವಿ ಅವ್ರು ಮಾತಾಡು. ಅಮ್ಮ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಆರಾಮದೀವ್ರಿ. ನಿಮ್ ಮಗಳು ಇಲ್ಲಿದ್ದಾರೆ, ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ನಿಮ್ ಮಗ ಏನು ಸಾಧನೆ ಮಾಡಿಲ್ಲ ಅಂತ ಹೇಳಿ ಟೆನ್ಷನ್ ಮಾಡಬೇಡಿ. ತುಂಬಾ ಸಾಧನೆ ಮಾಡಿದ್ದಾರೆ, ಗೌರವ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದಾರೆ. ನಾವು ಕೂಡ ಪಡ್ಕೊಂಡಿಲ್ಲ, ಅಷ್ಟು ದೊಡ್ಡ ಪದವಿಯನ್ನು ಪಡ್ಕೊಂಡಿದ್ದಾರೆ.
ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಒಂದಷ್ಟು 4-5 ಆಟೋ ಬಿಟ್ಕೊಂಡು ಅಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದಾರೆ. 4 ಮಂದಿ ಡ್ರೈವರ್‌ಗೆ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ 4 ಮಂದಿ ಮನೆಯಲ್ಲಿ ಒಂದು ಮಿನಿಮಮ್ ಒಂದು 5 ಮಂದಿ ಆದ್ರೂ ಇರ್ತಾರೆ. ಅವ್ರು ಊಟ ಮಾಡ್ತಾ ಇದ್ದಾರೆ ನಿಮ್ಮ ಮಗಳನ್ನ ಹೇಳಿ. ಸೊ ಏನೋ ಆಗಿದೆ, ಹಣೆ ಬರಹದಲ್ಲಿ ಇರುತ್ತೆ. ಏನೋ ಬ್ರಹ್ಮ ಗೀಚಿರ್ತಾನೆ ಈ ತರ ಅಂತ ಹೇಳಿ ಮೊದ್ಲೇ. ಅದು ನಡೆದೇ ಬಿಡುತ್ತೆ. ಹುಟ್ಟತ್ತ ಗಂಡ ಮಗಾಗಿ ನಡಬರ್ಗ ಹೆಣ್ಮಗಳ ಆದ್ರ ಎಷ್ಟು ಕಷ್ಟ ಅನಿಸ್ತೈತ್ರಿ ಸರ್. ಹೌದು, ಅದೇ. ಏನು ಮಾಡಕ್ಕಾಗಲ್ಲ. ಅದು ಏನು ನಿಯಮ ಇದೆಯಾ, ಏನೋ ಬರ್ದಿದಾರ, ಅದು ಹಂಗೆ ಆಗುತ್ತೆ. ಆದ್ರೆ ನಿಮ್ ಕೈ ಬಿಟ್ಟಿಲ್ಲ ನೋಡಿ. ಈ ತರ ಆದ್ರೆ ಒಂದಷ್ಟು ಮಂದಿ ಅವರಷ್ಟಕ್ಕೆ ಹೋಗ್ತಾರೆ, ಎಲ್ಲೆಲ್ಲೋ ಇರ್ತಾರೆ. ಆದ್ರೆ ನಿಮ್ ಜೊತೆಗೆ ನಿಂತ್ಕೊಂಡು ನಿಮಗೆಲ್ಲ ಮಾಡ್ಕೊಂಡು ಏನೋ ಅವ್ರು ಸಾಧನೆ ಮಾಡ್ಕೊಂಡಿದ್ದಾರೆ, ಎಲ್ಲ ಮಾಡಿ ಕೊಡ್ತಾ ಇದ್ದಾರೆ. ಖುಷಿ ಅನಿಸ್ತೈತ್ರಿ. ಇದು ನಡಬರ್ಕ ಈ ತರ ಆಗಿಬಿಟ್ನಲ್ಲ ಮಗ. ಹೌದು ಅವೆಲ್ಲ ಕನಸು ಕಂಡಿದ್ ನನಸ ಆಗ್ಲಿಲ್ಲಲ್ಲ ಅಂತದೊಂದು ಕಷ್ಟ ರೀ. ಹೌದು ಹೌದು. ಏನು ಬೇಜಾರು ಮಾಡ್ಕೊಳ್ಬೇಡಿ, ಕೂಗ್ಬೇಡಿ. ನಮ್ ಮನೆ ಬರ್ದಾಗ ಎಂತದ್ ಬರ್ದ ನೋಡಿ ದೇವ್ರು. ಹೌದು, ಇನ್ನು ಹತ್ರು ಸತ್ರು ಏನೋ ಸರಿಯಾಗಲ್ಲ. ಆಗೋಗಿದೆ. ಬಟ್ ನಿಮ್ ಜೊತೆಗಿದ್ದಾರೆ, ನಿಮ್ ಜೊತೆ ಕೈ ಜೋಡಿಸ್ಕೊಂಡಿದ್ದಾರೆ. ನೀವು ಅವ್ರನ್ನ ಕೈ ಬಿಡ್ಬೇಡಿ. ಯಾವತ್ತಿಗೂ ಒಟ್ಟಿಗೆ ಜೊತೆಯಾಗಿರಿ ನೀವು. ಜೊತೆಗೆ ಇರ್ತೀವ್ರಿ ಹ್ಮ್ ಎಲ್ಲ. ಏನು ಬೇಜಾರು ಮಾಡ್ಕೊಳ್ಬೇಡಿ. ಯಾರು ಊರವರು ಹೇಳ್ತಾರೆ, ಸಂಬಂಧಿಕರು ಹೇಳ್ತಾರೆ, ಅವ್ರ ಫ್ರೆಂಡ್ ಸರ್ಕಲ್ ಹೇಳ್ತಾರೆ ಅಂತ ನೋಡ್ಕೋಬೇಡಿ. ಅವ್ರು ಯಾರು ಏನು ಮಾಡಿಕೊಡಲ್ಲ ನಿಮ್ಗೆ. ಏನ್ ಮಾಡ್ಬೇಕೋ ಅದು ನಿಮ್ ಮಗಳು ಮಾಡ್ತಾರೆ. ನೀವು ಅವ್ರಿಗೆ ಮಾಡ್ಕೊಳ್ಬೇಕು, ಅವ್ರು ನಿಮಗೆ ಮಾಡ್ಕೊಳ್ಬೇಕಷ್ಟೇ. ಅವ್ರಿಗೆ ನಮ್ಗ್ರಿ ನಮ್ಗ ಅವ್ರು ನಮ್ಗ ಅವ್ರು ನಾವ್ ಅವ್ರಿಗೆ ನಾವ್ ಅಷ್ಟೇ ಇರ್ಬೇಕಲ್ರಿ ಅಷ್ಟೇ ಜೊತೆಗೆ. ಅಷ್ಟೇ ಈಗ ಅಷ್ಟೇ ಅಡ್ದಿವಿ ಅಂತ ಬಿಡಕ್ಕಾಗ ಆಗತ್ತನ್ರಿ. ಅಷ್ಟೇ. ಊರವ್ರು ಏನು ಮಾಡಿಕೊಡಲ್ಲ. ಸುಮ್ನೆ 1-2 ದಿವಸ ಹೇಳ್ಕೊಳ್ತಾರೆ, ಬಿಟ್ಕೊಳ್ತಾರೆ ಅಷ್ಟೇ. ಅವ್ರಿಗೆ ಈಗ ನಮಗ್ ಬೇಕಾದಂಗೆ. ನಮ್ ಮಕ್ಳಿಗೆ ಏನಕ್ಕೆ ಏನಾದ್ರಂದ್ರ ನಮ್ಮ ಮಟ್ಟ ಉರ್ತ್ರಿ ಸರ್. ಹೌದು ನಮ್ಮ ಮಟ್ಟ ಉರ್ತೈತ್ರಿ. ನಮ್ಮ ಮಕ್ಳು ಸಿಗ್ತಾರನ್ರಿ. ಹೆಂಗಾದ್ರಿ ಈಗ ಚಲೋ ಇದ್ರ ಮಕ್ಳು ಕೆಟ್ಟ ಇದ್ರಂಗ ಆಗೈತಿ ಅಂತಂದ್ರ ಬಿಡಕ್ಕಾಗ ಆಗಲ್ರಿ. ಮತ್ತೆ ಬಿಡಕ್ಕಿಲ್ರಿ ನಾವು. ಹೌದು ಹೌದು ಹೌದು. ಮಗ ಯಾವತ್ತೂ ಮಕ್ಳೇ. ಮನೆ ಮಕ್ಕಳು ಹುಟ್ಟಿದ ಮೇಲೆ ಮನೆಗೆ ಹೋಗ್ರಿ ಅವ್ರು. ಅಷ್ಟೇ ಮಕ್ಳು ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡಿ. ಜೊತೆಗೆ ಒಂದಾಗಿರಿ. ಅವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಒಳ್ಳೆ ಮನಸ್ಸಿನಂತ ಒಬ್ಬ ವ್ಯಕ್ತಿ ಇವರು. ಸೊ ಆರಾಮಾಗಿ ಜೊತೆಯಾಗಿರಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಹೋಗ್ಬೇಡಿ ಆಯ್ತಾ? ಆಯ್ತ್ರಿ. ಆಯ್ತು. ಥ್ಯಾಂಕ್ ಯು ಸೋ ಮಚ್. ಓಕೆ, ಪಾಪ ತುಂಬಾ ಬೇಜಾರಾಗಿದೆ ಅವ್ರಿಗೆ ಅಲ್ವಾ? ಸ್ವಲ್ಪ ಬೇಜಾರಿದೆ, ಅವ್ರಿಗೆ ನೋವಿದೆ. ಆದ್ರೆ ಜೊತೆಯಾಗಿ ಇರ್ತೀರಲ್ಲ, ಜೊತೆಗಿದ್ದಾರೆ. ಅವ್ರು ಹೇಳ್ತಾರೆ ನೋಡಿ, ಏನಾದ್ರೂ ಮಕ್ಳೇ ಅಲ್ವಾ, ಜೊತೆಗಿರ್ಬೇಕು, ನಾವು ಜೊತೆಗಿರ್ಬೇಕು, ಅವ್ರು ನಮ್ ಜೊತೆ ಇರ್ತಾರೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ನನಗೆ ಒಂದು ಬೇಜಾರು ಏನಪ್ಪಾ ಅಂತಂದ್ರೆ, ಹ್ಮ್. ನನ್ನ ಅಪ್ಪ ಅಮ್ಮನಿಗೆ ಮೋಸ ಮಾಡಿಬಿಟ್ನಲ್ಲ ಅನ್ನೋದು. ಹೌದು, ತಂದೆ ಇದು ತಾಯಿ ಮೋಸ ಮೋಸ ಅಂತಲೇ ಆಗುತ್ತಾ? ಮಾಡಿಬಿಟ್ನಲ್ಲ. ಇದು ಮೋಸ ಅಂತಲೇ ಆಗುತ್ತಾ? ಈಗ ಅಪ್ಪ ಅಮ್ಮ ಈಗ ಬೇಜಾರಾಗ್ತಿದಾರಲ್ಲ, ಡೈಲಿ ಕೊರಗ್ತಾ ಇದಾರೆ, ಕಣ್ಣಲ್ಲಿ ನೀರ್ ಹಾಕ್ತಿದಾರೆ ಅಂತಂದ್ರೆ ಅದು ಮೋಸ ಅಲ್ಲ ಸರ್? ಅದು ಹೌದು ಹೌದ್ ತಾನೆ? ನಾನ್ ಈ ತರ ಮಾಡ್ಕೊಂತಿದೀನಿ, ನಾನ್ ಈ ತರ ಆಗಿದ್ದೀನಿ ಅಂತಂದ್ರೆ ಅದು ನನ್ ತಪ್ಪ? ಹೌದು ಆ ದೇವ್ರ ಸೃಷ್ಟಿನೇ ಆ ತರ ಇರ್ಬೇಕಾದ್ರೆ, ಆ ದೇವ್ರನ್ನೇ ಈ ತರ ಮಾಡಿರ್ಬೇಕಾದ್ರೆ, ಆದ್ರೆ ನನ್ನಂತ ಎಷ್ಟೋ ಮಂಗಳಮುಖಿ ತಂದೆ ತಾಯಿಯಲ್ಲಿ ಕೂಡ ಇದೇ ತರನೇ ಕೊರಗಿದ್ದೇ ಇರುತ್ತಲ್ಲ. ಹೌದು. ಆ ಅಂದ್ರೆ ಈ ಕೊರಗನ್ನ ನೋವನ್ನು ನಿಮ್ಮ ಹತ್ರ ಅವರು ಹಂಚ್ಕೊಂಡಿದ್ರೆ ಇದಕ್ಕಿಂತ ಮುಂಚೆ? ಬೇಜಾರಾಗ್ತಾರೆ ಪಾಪ, ಹೇಳ್ತಾ ಇರ್ತಾರೆ ತುಂಬಾನೇ. ಹೇಳ್ತಾಗ ಏನ್ ಮಾಡಕ್ಕಾಗುತ್ತೆ ಬಿಡು. ಈಗ ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ ಸರ್ ನಾನು ಅಲ್ವಾ? ತುಂಬಾನೇ ಬೇಸರ ಆಗುತ್ತೆ. ಅಪ್ಪ ಅಮ್ಮ ಈ ತರ ಹೇಳ್ಬೇಕಾದ್ರೆ, ಕಣ್ಣಲ್ಲಿ ನೀರ್ ಹಾಕ್ಬೇಕಾದ್ರೆ, ಒಂದು ಹುಟ್ಟಿದ್ದು ನಾನು ವ್ಯರ್ಥ ಅಂತ ಅನಿಸುತ್ತಿರ್ತೆ ಒಂದೊಂದ್ಸಲ.